ಪುರಾಣಗಳಲ್ಲಿ ಹೇಳುತ್ತೆ, ನಿಮಗೆ ಗೊತ್ತಾಗ್ಬೋದು. ಒಂದು ಮಹಾಭಾರತ ಪುರಾಣ ಹೇಳುತ್ತೆ ನಿಮಗೆ. ಒಮ್ಮೆ ಕರ್ಣ ಸಾವನ್ನು ಹತ್ತಾನೆ. ಕರ್ಣನಿಗೆ ಸಾವು ಬಂದಾಗ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಸ್ವರ್ಗದಲ್ಲಿ ಅವನಿಗೆ ಚಂಚಲತೆಯ ಮನಸ್ಸಾಗುತ್ತೆ. ಯಮನನ್ನು ಕೇಳ್ತಾನೆ, ನನಗೆ ಭಾಳ ಚಂಚಲತೆ ಆಗ್ತಾ ಇದೆ, ಇಲ್ಲಿ ತೃಪ್ತಿ ಇಲ್ಲ ನನಗೆ, ಬಹಳ ನನ್ನ ಮನಸ್ಸು ಬಹಳವಾದಂಥ ವಿಚಲಿತವಾಗ್ತಾ ಇದೆ. ನನಗೆ ಈ ಸ್ವರ್ಗದಲ್ಲಿ ಬಂದರೂ ನನಗೆ ಭೋಜನಾದಿಗಳನ್ನು ಮಾಡಬೇಕು ಅನ್ನುವಂತಹ ಆಸೆಗಳು, ಆಕಾಂಕ್ಷೆಗಳು, ಆ ರೀತಿಯಾದಂತಹ ಬಾಧೆಗಳು ನಮ್ಮನ್ನು ಕಾಡಿಸ್ತಾ ಇದೆ ಅಂತ ಅಂದಾಗ ಯಮಧರ್ಮರಾಯ ಅವನಿಗೆ ಚಿನ್ನವನ್ನು, ಬೆಳ್ಳಿಯನ್ನು, ಆಭರಣಗಳನ್ನು ಕೊಡ್ತಾರಂತೆ. ನೀನು ತಿನ್ನು ಇದನ್ನು ಅಂತ. ಅವನಿಗೆ ಅನ್ನ ಕೊಡೋದಿಲ್ಲ. ಕರ್ಣ ಪ್ರಶ್ನೆಯನ್ನು ಮಾಡ್ತಾನೆ, ಏನಕ್ಕೆ ಈ ರೀತಿ ಎಲ್ಲ ಆಗ್ಬಿಡ್ತಲ್ಲ, ಇದನ್ನ ಯಾಕೆ ತಿನ್ನೋಕ್ಕಾಗ್ಲಿಕ್ಕಾಗುತ್ತೆ? ಹೌದಪ್ಪ, ನೀನು ಬದುಕಿರ್ಬೇಕಾದ್ರೆ ಎಲ್ಲರಿಗೂ ಚಿನ್ನ ದಾನ ಕೊಟ್ಟೆ, ವಜ್ರ ದಾನ ಕೊಟ್ಟೆ, ಕರ್ಣಕುಂಡಗಳನ್ನು ದಾನ ಕೊಟ್ಟೆ, ಇಂಥ ಇರುವಂಥ ಎಲ್ಲ ಆಭರಣಗಳನ್ನು ನೀನು ದಾನ ಮಾಡಿದೆ. ಅದು ಬಿಟ್ಟು ನೀನು ನಿನ್ನ ಪೂರ್ವಜರನ್ನು ಒಂದು ಬಾರಿಯೂ ಸಹ ನೀನು ನೆನೆಸ್ಕೊಳ್ಳಿಲ್ಲ. ಪೂರ್ವಜರಿಗೆ ಒಂದು ಬಾರಿಯೂ ಸಹ ನೀನು ತರ್ಪಣಗಳನ್ನು, ಅರ್ಪಣೆಗಳನ್ನು, ಪಿಂಡಗಳನ್ನು, ಸಪಿಂಡೀಕರಣಗಳನ್ನು ಯಾವುದನ್ನೂ ಸಹ ನೀನು ಮಾಡಲಿಲ್ಲ. ಆದ್ದರಿಂದ ನಿನ್ನ ಪೂರ್ವಜರು ಸಂತೃಪ್ತರಾಗಿಲ್ಲ, ಅವರ ಶಾಪ ನಿನಗೆ ಕಾಡ್ತಾ ಇದೆ. ಆದ್ದರಿಂದ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿದಾಗ ಮತ್ತೆ ಯಮಧರ್ಮರಾಯವನ್ನು, ಅವನ ಆತ್ಮವನ್ನು ಮತ್ತೆ ಭೂಮಿಗೆ ಕಳಿಸಿ ಅವರ ಪೂರ್ವಜರ ಶ್ರಾದ್ದ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅನಂತರದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಕರ್ಣನಿಗೆ ಅಂತ ಪುರಾಣ ಪುಣ್ಯಕಥೆಗಳು ಹೇಳುತ್ತೆ. ಆದ್ದರಿಂದ ನಾವೊಬ್ಬರಿಗೆ ದಾನ ಮಾಡಿದ್ದೀವೋ, ಇನ್ನೊಬ್ಬರಿಗೆ ನಾವು ಕರ್ಮವನ್ನು ಮಾಡಿದ್ದೀವೋ, ಅದು ಬೇರೆ ಪ್ರಶ್ನೆ. ಆದರೆ ಈ ತರ್ಪಣಗಳನ್ನು, ಅಂದರೆ ಈ ಪಕ್ಷ ಮಾಸದಲ್ಲಿ ಬರುವಂತಹ ಸಂದರ್ಭಗಳಲ್ಲಿ ಮಾತ್ರ ಈ ತರ್ಪಣಾದಿಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ನೀವು ಅದನ್ನು ಮಾಡಲೇಬೇಕಾಗ್ತದೆ.